ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಂದು ಒಂದು 7 ಮಂತ್ಸಿಂದ ಮಾಡ್ಕೊಂಡಿದ್ದ ಅರ್ಕೆ ಬ್ಯಾಲೆನ್ಸ್ ಇತ್ತು. ಸಂಡೇ ಟೈಮ್ ಮಾಡಬೇಕು ಅಂದ್ಕೊತಾ ಇದ್ದೆ, ಬಟ್ ಏನಾದರೂ ಅಡೆತಡೆಗಳು ಬರ್ತಾಯಿತ್ತು, ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಮಾಡಬೇಕು ಅಂದ್ಕೊಂಡು ಕೊನೆಗೂ ಇವತ್ತು ಸಂಡೇ ಆಗಿರೋದ್ರಿಂದ ಮಾಡೋಣ ಅಂತ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ಆಮೇಲೆ ಟಿಫನ್ ಮಾಡ್ದೇ ಫಸ್ಟು ಪೂಜೆ ಮಾಡಿಕೊಂಡು ಹರಕೆ ತೀರಿಸ್ಕೊಂಡು ಆಮೇಲೆ ಟಿಫನ್ ಮಾಡೋಣ ಅಂತ. ಸೊ ಟೆಂಪಲ್ ಹತ್ರ ನಾನು, ಅಮ್ಮ, ನನ್ನ ತಮ್ಮ, ನಮ್ಮ ಪಪ್ಪ ಎಲ್ಲರೂ ಬಂದ್ವಿ. ಸೊ ಈ ದೇವ್ರ ಹೆಸರು ಬಂದುಬಿಟ್ಟು ಮಾರಮ್ಮ ಅಂತ, ನಮ್ಮ ಏರಿಯಾ ದೇವರು. ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರೆ. ಸೊ ನಾನು ಈ ದೇವ್ರನ್ನ ನಂಬ್ತೀನಿ, ಎಲ್ಲ ದೇವ್ರನ್ನೂ ನಂಬ್ತೀನಿ. ಇಲ್ಲಿ ಹರಕೆ ಹೊತ್ಕೊಳ್ಳೋದು, ಹರಕೆ ತೀರಿಸಿದ ಮೇಲೆ ಅಥವಾ ಹರಕೆ ನೆರವೇರಿದ ಮೇಲೆ ಇಲ್ಲಿ ಕೋಳಿ ಆ ಥರ ಏನಾದರೂ ಕುಯ್ಯೋದು, ಆ ಥರ ಹರಕೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಜನಗಳ ನಂಬಿಕೆ. ನಾನು ಈ ಏರಿಯಾಗೆ ಬಂದು ಮೋರ್ ದೆನ್ 10 ಇಯರ್ಸ್ ಆಯಿತು. ಅವಾಗವಾಗ ನೋಡ್ತಿದ್ದೆ ಅಲ್ವಾ, ಎಲ್ಲರೂ ಹರಕೆ ತೀರಿಸ್ಕೊಳ್ಳೋರು ಮತ್ತು ಹರಕೆ ಮಾಡ್ಕೊಳ್ಳೋರು ಮತ್ತು ನೆರವೇರಿದ ಮೇಲೆ ಬಂದು ತೀರಿಸ್ಕೊಳ್ಳೋರು. ಸೊ ನಾನು ಮಾಡ್ಕೊಳ್ಳೋಣ, ಒಳ್ಳೇದಾಗುತ್ತಾ ನೋಡೋಣ ಅಂತ ಮಾಡಿಕೊಂಡೆ. ನನಗೆ ತುಂಬಾ ಒಳ್ಳೇದಾಯಿತು. ನಾನು ಏನು ಕೇಳ್ಕೊಂಡು ಅದನ್ನು ದೇವಿ ನೆರವೇರಿಸಿದ್ದಾರೆ. ಸೊ ಹಾಗಾಗಿ ಇವತ್ತು ಹರಕೆ ಪೂಜೆ ಮಾಡೋಣ ಅಂತ ಬಂದು ಪೂಜೆ ಮಾಡ್ತಿದ್ದೆ. ಹಾಗೆ ಸುಮ್ಮನೆ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ, ಸ್ವಲ್ಪ ಜನಗಳಿಗೂ ಈ ದೇವ್ರ ಬಗ್ಗೆ ತಿಳಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಏನೇ ಬೇಡ್ಕೊಳ್ಳೋದಾದರೂ ಎಲ್ಲ ದೇವ್ರನ್ನೂ ಬೇಡ್ಕೊತೀನಿ. ಆಮೇಲೆ ಹರಕೆಗಳು ಜಾಸ್ತಿ ಮಾಡ್ಕೊಳ್ಳಲ್ಲ, ಬಟ್ ಕರೆಕ್ಟಾಗಿ ಕಾಲೇಜ್ಗೆ ಹೋಗಿರಲಿಲ್ಲ, ಜಾಬ್ ಮಾಡ್ತಿದ್ದೆ. ಹಾಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಕಾಲೇಜಿಗೆ ಹೋಗೋಕ್ಕಾಗಿರಲಿಲ್ಲ, ಅಪ್ಪಂಗೆ ಬೇರೆ ಹುಷಾರಿರಲಿಲ್ಲ. ಸೊ ನಾನೇ ಜಾಬ್ ಮಾಡ್ತಾ ಎಕ್ಸಾಮ್ ಬರೆಯೋಣ ಅಂದ್ಕೊಂಡಿದ್ದೆ. ಸೊ ಎಕ್ಸಾಮ್ ಟೈಮಲ್ಲಿ ಓದಿಲ್ಲ, ನನ್ನ ಹತ್ರ ನೋಟ್ಸ್ ಕೂಡ ಇಲ್ಲ. ಆ್ಯಂಡ್ ನಾನು BCom ಆಗಿರೋದ್ರಿಂದ ಎಲ್ಲ ಮ್ಯಾಥ್ಸ್ ಥರ ಅಕೌಂಟ್ಸು ಅದು ಇದು ಇರ್ತಾಯಿತ್ತು. ಸೊ ನನಗೂ ಅಕೌಂಟ್ಸ್ಗೂ ಫಸ್ಟಿಂದನೂ ಆಗಲ್ಲ, ಭಯ ಆಗ್ತಾಯಿತ್ತು ಎಲ್ಲಿ ಫೇಲ್ ಆಗಿಬಿಡ್ತೀನೋ ಅಂತ. ನನ್ನ ಲೈಫಲ್ಲಿ ಯಾವತ್ತೂ ಫೇಲ್ ಆಗಿಲ್ಲ, ಚೆನ್ನಾಗೇ ಪಾಸ್ ಆಗಿದ್ದೀನಿ. ಸೊ ಈ ಟೈಮ್ ಎಲ್ಲಾದರೂ ಫೇಲ್ ಆಗಿಬಿಟ್ರೆ ಹೆಂಗಪ್ಪ, ಮತ್ತೆ ನೆಕ್ಸ್ಟ್ ಇಯರ್ ಹೋಗಿ ಬರೀಬೇಕು, ಇಲ್ಲಾಂದರೆ ಸಪ್ಲಿಮೆಂಟ್ರಿ ಕಟ್ಕೊಂಡು ಬರೀಬೇಕು ಅಂತ ತುಂಬ ಬೇಜಾರಾಗ್ತಾಯಿತ್ತು. ಆಮೇಲೆ ಎಕ್ಸಾಮ್ ಹಾಲ್ ಟಿಕೆಟ್ ಎಲ್ಲ ಬಂದಮೇಲೆ ಬಿಡು, ಇನ್ನೂ ಎಕ್ಸಾಮಿಗೆ ಟೈಮ್ ಇದೆಯಲ್ಲ, ಎಕ್ಸಾಮ್ ಹಿಂದಿನ ದಿನ ಹೆಂಗೂ 2 ದಿನ ಲೀವ್ ಇರುತ್ತೆ, ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಓದ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಬಟ್ ಎಕ್ಸಾಮ್ ಬಂದೇ ಬಿಡ್ತು, ಎಕ್ಸಾಮ್ ಸ್ಟಾರ್ಟ್ ಕೂಡ ಆಯಿತು. ನೋಡ್ತಾ ಇದ್ದೀನಿ, ಸಬ್ಜೆಕ್ಟ್ ಹೆಸರು ಗೊತ್ತಿಲ್ಲ, ಫುಲ್ ಫಾರ್ಮು ಗೊತ್ತಿಲ್ಲ, ಆ ಥರ ಇದೆ ಸಬ್ಜೆಕ್ಟ್ಸು. ಒಂದು ಸ್ವಲ್ಪನೂ ಅರ್ಥ ಆಗ್ತಾಯಿಲ್ಲ. ಅಲ್ಲೋಗಿ ಕ್ವಶನ್ ಪೇಪರ್ ನೋಡಿದೆ, ಒಂದು ದಿನ ಸಖತ್ ಕಷ್ಟ ಆಗೋಯಿತು, ಅಳು ಬರ್ತಿದ್ದೆ. ಆಮೇಲೆ ಏನೋ ನನಗೆ ಜನರಲ್ ನಾಲೆಡ್ಜಿಂದ ನನಗೆ ಗೊತ್ತಿರೋದು ಬರದೆ. ಸೊ ಆ ಸಬ್ಜೆಕ್ಟ್ ಪಾಸ್ ಆಯಿತು. ನೆಕ್ಸ್ಟ್ ಸಬ್ಜೆಕ್ಟು ಅಕೌಂಟ್ಸೇ ಇತ್ತಲ್ವ, ಏನಾದರೂ ಮಾಡಿ ಪಾಸ್ ಆಗಬೇಕು ಅಂದ್ಕೊಂಡೆ. ತುಂಬಾ ಕಷ್ಟ ಇತ್ತು. ಹಾರ್ಡ್ ವರ್ಕ್ ಮಾಡಿ ಪ್ರಾಕ್ಟೀಸ್ ಕೂಡ ಮಾಡಿದೆ, ಬಟ್ ಅದೇ ಬರುತ್ತೆ ಅನ್ನೋ ನಂಬಿಕೆ ನನಗೂ ಇರಲಿಲ್ಲ. ಹಾಗಾಗಿ ಈ ದೇವಿ ಹತ್ರ ಹರಕೆ ಮಾಡ್ಕೊಂಡಿದ್ದೆ, ನಾನು ಯಾವ ಸಬ್ಜೆಕ್ಟು ಫೇಲ್ ಆಗಬಾರ್ದು ಅಂತ. ನೋಡಿದರೆ ತಾಯಿ ನನ್ನ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿಸಿದ್ದಾರೆ. ಆಮೇಲೆ ನಾನು ಯಾವ ಸಬ್ಜೆಕ್ಟಿಗೋಸ್ಕರ ಬೇಡ್ಕೊಂಡಿದ್ದೆ, ಯಾವ ಸಬ್ಜೆಕ್ಟ್ ಫೇಲ್ ಆಗುತ್ತೆ ಅಂದ್ಕೊಂಡಿದ್ದೆ, ನೀವು ನಂಬಲ್ಲ, ಅದೇ ಸಬ್ಜೆಕ್ಟಲ್ಲಿ ನಂದು ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ. ಇದರಲ್ಲಿ ದೇವ್ರ ಕೈವಾಡ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಅಂದರೆ ದೇವಿ ನನಗೆ ಮೆಮೊರಿ ಪವರ್ ಕೊಟ್ಟಿರ್ಬೋದು, ಇಲ್ಲ ಅವ್ರ ಕೈವಾಡನೂ ಇರ್ಬೋದು, ಆ ಥರ ನಾನು ನಂಬ್ಕೊಂಡಿದ್ದೀನಿ. ಎಲ್ಲ ಭಾರ ನಾನು ಕೂಡ ದೇವ್ರ ಮೇಲೆ ಹಾಕಿಲ್ಲ, ಹಾರ್ಡ್ ವರ್ಕ್ ಹಾಕ್ಬಿಟ್ಟು ನಾನು ಓದ್ಕೊಂಡೆ. ಅದು ನೆನಪಿರೋ ಥರ ಆ ತಾಯಿ ನನಗೆ ಮಾಡಿದ್ದಾರೆ. ಆಮೇಲೆ ರಿಸಲ್ಟ್ ಎಲ್ಲ ಬಂತು, ತುಂಬಾ ಖುಷಿ ಆಯಿತು. ಸೊ ಹರಕೆ ತೀರಿಸೋದು ಒಂದು ಪೆಂಡಿಂಗ್ ಇತ್ತು, ಏನಾದರೂ ಬರ್ತಿತ್ತು, ಊರಿಗೆ ಹೋಗಬೇಕಾಗಿತ್ತು, ಇಲ್ಲ ಎಲ್ಲೋ ಹೋಗಬೇಕಿತ್ತು, ಏನಾದರೂ ಪ್ರಮೋಷನ್ಸ್ ಇರೋದು, ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ದೇವಿ ಇವತ್ತೇ ಚಾನ್ಸ್ ಕೊಟ್ಟು ಮಾಡಿಸ್ಕೊಳ್ಳೋ ಥರ ನಮ್ಮನ್ನು ಕರೆಸ್ಕೊಂಡಿದ್ದಾರೆ ಅಂದ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ತೊಗೊಬಂದು ನಾನು ಮಾಡಿಕೊಂಡೆ. ಸೀರಿಯಸ್ಲಿ ಅಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ನನಗೆ ಸಿಗ್ತಾಯಿತ್ತು. ನಾನು ಯಾವುದೇ ಟೆಂಪಲ್ ಹೋದ್ರೂ ಅಷ್ಟೇ, ದೇವ್ರು ಇದ್ದಾರೆ ಅನ್ನೋ ಥರನೇ ಫುಲ್ ಪಾಸಿಟಿವ್ ವೈಬ್ಸೇ ನನಗೆ ಸಿಗುತ್ತೆ. ಅದು ಯಾಕಂತ ಗೊತ್ತಿಲ್ಲ, ನೆಗೆಟಿವ್ ಎನರ್ಜಿ ಇರೋದೇ ಇಲ್ಲ ನನ್ನ ಮೈಂಡಲ್ಲಿ. ಟೆಂಪಲ್ಸ್ಗೆ ಹೋದರೆ ಅಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ. ಹಾಗಾಗಿ ಎಲ್ಲ ದೇವ್ರನ್ನೂ ಒಂದೇ ಥರ ಥಿಂಕ್ ಮಾಡಿಕೊಂಡು ಬೇಡ್ಕೊತೀನಿ. ಥ್ಯಾಂಕ್ ಯು ಮಾರಮ್ಮ. ಆಮೇಲೆ ಈ ದೇವ್ರಿಗೆ ಎಲ್ಲರೂ ಕೋಳಿ ಕೂಯಿಸ್ತಾರೆ, ಜೋಡಿ ಕೋಳಿ ಆ ಥರ. ಸೊ ನಾನು ಅದೇ ಥರ ಹರಕೆ ಹೊತ್ಕೊಂಡಿದ್ದೆ. ನಾನು ವೆಜ್ ಆಗಿರೋದ್ರಿಂದ ನಮ್ಮ ಅಕ್ಕ ಒಬ್ಬರಿದ್ದು ಪರಿಚಯ ಇರೋರು, ಅವರು ಕಟ್ ಮಾಡ್ತಾರೆ. ನಾನು ಮೊಸರು ಬುತ್ತಿ ಎಲ್ಲ ಮಾಡ್ಕೊಬಂದಿದ್ದೆ. ಸೊ ಎಲ್ಲ ಎಡೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿಕೊಂಡು ನಾನು ಮತ್ತು ನಮ್ಮಮ್ಮ, ನನ್ನ ತಮ್ಮ ಎಲ್ಲರೂ ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ಭಕ್ತಿಯಿಂದ ನಾನು ಹೊತ್ಕೊಂಡಿದ್ದೆ ಹರಕೆ ಆ ತಾಯಿ ತೀರಿಸಿದ್ದಾರೆ.
ಸೊ ಹಾಗಾಗಿ ಭಕ್ತಿಯಿಂದ ಪೂಜೆ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ಲಾಗ್. ಇದೇ ಥರ ಲಾಗ್ ಮಾಡ್ತಾ ಇರ್ತೀನಿ. ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನನಗೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಚೆನ್ನಾಗಿರಿ, ಹ್ಯಾಪಿಯಾಗಿರಿ, ನನ್ನ ವೀಡಿಯೋಸ್ ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.